ನಮಸ್ಕಾರ. ಇವತ್ತು ಹೊಸ ಒಂದು ಬಿಲ್ಡಿಂಗ್ ಬಂದಿದೆ, 30 ಸೈಟು, ನಾರ್ತ್ ಫೇಸ್, ವೆಸ್ಟ್ ರೋಡು, 2 ಪಾರ್ಕಿಂಗ್ ಇದೆ. ಓನರ್ ಹತ್ರ ಅದೇನು ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಳ್ತೀವಿ. ನಮಸ್ಕಾರ ಸರ್. ಹಾಂ ಸರ್, ನಮಸ್ತೆ. ಎಲ್ಲಿದೆ ಸರ್ ಇದು ಬಿಲ್ಡಿಂಗು? ಸರ್ ಇದು ಅಂದ್ರಲ್ಲಿದೆ, ವಾರ್ಡ್ ನಂಬರ್ 40, BBMP ಬರುತ್ತೆ ಸರ್ ಇದು. ಓಕೆ, ಏನು ಸೈಜ್ ಏನಿದೆ ಸರ್ ಇದು? ಸರ್ ಇದು 30-40 ಇದೆ. 30-40. ಓಕೆ, ಇದು ಯಾವ ಫೇಸಿಗೆ ನೀವು ಬಾಗಿಲು ಕೊಟ್ಟಿದ್ದೀರಾ? ಸರ್ ಡೋರ್ ಬಂದ್ಬಿಟ್ಟು ನಾರ್ತ್ ಫೇಸ್ ಇದೆ. ಓಕೆ, ವೆಸ್ಟ್ ಫೇಸ್ ರೋಡ್ ಇದೆ, ನಾರ್ತ್ ಫೇಸ್ ಡೋರ್ ಬರುತ್ತೆ ಸರ್ ಇದು. ಓಕೆ ಸರ್, ಈಗ ಇದು ಫಿನಿಶಿಂಗ್ ಆಗಿದೆ ಸರ್ ಇದು? ಸರ್ ಎಲ್ಲ ಫಿನಿಶಿಂಗ್ ಆಗಿದೆ ಸರ್, 99% ಎಲ್ಲ ಆಗಿದೆ. 1% ಸಣ್ಣ ಪುಟ್ಟ ಇದೆ, ಅದು ಮಾಡ್ತಾ ಇದ್ದೀವಿ. ಓಕೆ ನೋಡಿ ಸರ್, ಇದು ಪಾರ್ಕಿಂಗ್, ಕಾರ್ ಪಾರ್ಕಿಂಗ್ ಇದೆ, 2 ಕಾರ್ ಪಾರ್ಕಿಂಗ್ ನಿಲ್ಸ್ಕೊಬೋದು. ಹಿಂಗೆ 25 ಅಡಿಗೆ 15 ಅಡಿ 16 ಅಡಿ ಇದೆ. ಗ್ಯಾಸ್ ಲೈನ್ ಇದೆ ಸರ್ ಇಲ್ಲೇ, ಎಲ್ಲಾನು ಗ್ಯಾಸ್ ಇಲ್ಲೇ ಇದು ಮಾಡ್ಕೊಬೋದು. ಟೋಟಲ್ ಎಷ್ಟು ಮನೆ ಇದೆ ಸರ್? ಸರ್ 2 ಮನೆ ಸರ್, ಓಕೆ, ಕೆಳಗಡೆ 1, ಮೇಲ್ಗಡೆ 1. ಆಮೇಲೆ 3 ಫೇಸ್ ಮೋಟ್ರ್ ಇದೆ, ಇದಿದೆ, ಬೋರ್ ಇದೆ ಸರ್. ಇಲ್ಲೊಂದು 1000 ಅಡಿ ಬೋರ್ವೆಲ್ ಇದೆ, ಅದು ಎತ್ತಿ ನೋಡ್ರಿ ಸರ್. ಓಕೆ, ಬೋರ್ವೆಲ್ ಇದೆ. ಬೋರ್ವೆಲ್ ಇದೆ ಸರ್, 1000 ಅಡಿ ಇದು. 1000 ಅಡಿ. ಹಾಂ, ಓಕೆ. ಬಿಟ್ರೆ ಕನೆಕ್ಷನ್ ಗವರ್ನಮೆಂಟ್ ಇಂದ ಬರುವಂತ ನೀರು ಯಾವ್ದಾರ ಕನೆಕ್ಷನ್? ಸರ್ ಕಾವೇರಿ ಇದೆ ಇದು. ಈಗ ಕಾವೇರಿದು ಇದು ಮಾಡ್ಬೇಕು ಸರ್, ಇದು ದುಡ್ಡು ಕಟ್ಬಿಟ್ಟು ಕಲೆಕ್ಷನ್ ತಗೋಬೇಕು. ಈಗ ರೆಡಿ ಇದೆ, ತಗೋಬೇಕು ಸರ್. 4 ಅಡಿ ಪ್ಯಾಸೇಜ್ ಬಿಟ್ಟಿದ್ದೀವಿ ಇದು. ವಿಶಾಲವಾಗಿ 4 ಅಡಿ ಇರಲಿ ಅಂದ್ಬಿಟ್ಟು 4 ಅಡಿ ಬಿಟ್ಟಿದ್ದೀವಿ ಸರ್. ಗ್ರಿಲ್ಲು ಮಾಡಿಸಿದ್ದೀರಾ? ಹಾಂ, ಸೇಫ್ಟಿ ಗ್ರಿಲ್ಲು ಮಾಡಿದ್ದೀವಿ ಸರ್. ಎಲ್ಲ ಸಪ್ರೇಟ್ ಸೇಫ್ಟಿ ಗ್ರಿಲ್ಲು. ಅವ್ರ ಮನೆಗೆ ಅವ್ರವ್ರು ಸಪ್ರೇಟ್ ಬೀಗ ಹಾಕೊಂಡು ಇದು ಮಾಡ್ಕೊಳ್ಳೋದು ಸರ್. ಸರ್, ಇದು ಏನು ಹೊಸದಾಗಿ ಎಲ್ಲರೂ ಮಾಡ್ತಿರಲ್ಲ? ಹೊಸ ಡಿಸೈನ್ ಸರ್ ಇದು, ರಾಯಲ್ ಪ್ಲೇಸ್ ಮಾಡ್ಕೊಂಡು ಹೊಸ ಡಿಸೈನಲ್ಲಿ ಮಾಡಿದ್ದೀವಿ ಸರ್ ಇದು. ಸರ್ ಇದು ಹಾಲ್, ಇದು ಪೂಜಾ ರೂಮು, TV ಶೋಕೇಸು, ಕಿಚನ್ ಸರ್ ಇದು. ಕೆಳಗಡೆ ಒಂದು ಮನೆ. ಹ್ಞೂ ಸರ್, ಇದು 2 ರೂಮ್ ಇದೆ ಸರ್, ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಇದೆಲ್ಲ ವಾರ್ಡ್ರೋಬ್ ಇಂಟೀರಿಯರ್ ಎಲ್ಲ ಆಗಿದೆ ಫುಲ್ಲು, ವಿಶಾಲವಾಗಿದೆ. ಆಮೇಲೆ ಇಲ್ಲೊಂದು ಬಾತ್ರೂಮ್ ಇದೆ ಸರ್ ಅಟ್ಯಾಚ್, ಇದಕ್ಕೊಂದು ಬಾತ್ರೂಮ್ ಅಟ್ಯಾಚ್ ಇದೆ. ಇಲ್ಲ ಸರ್, ಇದೆಲ್ಲ ವಾಲ್ ಟೈಲ್ಸು ಫುಲ್, ಎಲ್ಲ ಗೋಡೆ ಗಂಟೆ ಹಾಕೊಂಡ್ಬಂದಿದೆ ಫ್ರಂಟಿಂದ ನೋಡಿ ಸರ್. ಈ ಕಡೆನೂ ಅಷ್ಟೇ ಎಲ್ಲ ಫುಲ್ ಹಾಕಿದ್ದೀವಿ ಸರ್. ಎಲ್ಲ ದೊಡ್ಡ 2x4 ಎಲ್ಲ ಫುಲ್ 2x4 ಟೈಲ್ಸ್ ಹಾಕಿ ಎಲ್ಲ ಇದು ಮಾಡಿದ್ದೀವಿ ಸರ್. ಸ್ಟೇರ್ ಕೇಸ್ ಆಲ್ರೆಡಿ ಮಾಡಿದ್ದೀವಿ, ಯಾರೇ ಇದ್ರು ಫ್ರೀಯಾಗಿ ಹೋಗಿ ಫ್ರೀಯಾಗಿ ಬರ್ಬೋದು. ನೀವು ಹೋಗಿ ಸರ್ ಮಾಡಿ ಎಲ್ಲ ಮೆಟ್ಲಿಗೆಲ್ಲ 40 mm ಮಾಡಿಸಿದ್ದೀವಿ ಸರ್. ಸರ್ ಈ ಕಡೆ ಗಾಳಿ ಬೆಳಕು ಬರೋಕೆ ಇಲ್ಲಿ ಅಂದ್ಬಿಟ್ಟು ಬಿಟ್ಟಿದ್ದೀವಿ ಸರ್ ಮುಂದೆಗಡೆ. ಹಾಂ, ಫ್ರೀಯಾಗಿ ಒಬ್ರು ಬಂದ್ರೆ ಒಬ್ರು ಹೋಗ್ಬೋದು ಸರ್, ಏನೂ ತೊಂದರೆ ಇಲ್ಲ. 3 ಅಡಿ ಇದೆ. 3 ಅಡಿ 6 ಅಡಿ ಇದೆ ಸರ್. ಹಾಂ, ಇದೆಲ್ಲ ನೋಡಿ ಸರ್, ಎಲ್ಲ ಅಂದ್ರಲ್ಲಿಂದ ಇದೆಲ್ಲ ಒಳ್ಳೆ ಡೆವಲಪ್ಮೆಂಟ್ ಏರಿಯಾ ಸರ್. ಎಲ್ಲ ಅಕ್ಕಪಕ್ಕ ಎಲ್ಲ ಒಳ್ಳೊಳ್ಳೆ ಬಿಲ್ಡಿಂಗ್ ಇದೆ. ಇದಕ್ಕೂ ಸಪ್ರೇಟ್ ಇದೆ ಸರ್. ಹಾಂ, ಓನರ್ಗೆ ಸರ್, ಒಂದು ಮನೆ ಓನರ್ ಇರ್ಬೋದು. ಇದಕ್ಕೂ ಸೇಫ್ಟಿ ಸಪ್ರೇಟ್ ಇದೆ. ಇದು ಮೇನ್ ಡೋರ್ 1 ಮರ ಬರುತ್ತೆ ಸರ್ ಇದು. ಹಾಂ ನೋಡಿ ಸರ್, ಓನರ್ ಇರೋಕ್ಕೆ ಫಸ್ಟ್ ಕ್ಲಾಸ್ ಆಗಿದೆ. ಹಾಂ, ಎಲ್ಲ ನೀಟಾಗಿ ಮಾಡಿದ್ದೀವಿ ಸರ್. ಇಲ್ಲಿ ನೋಡಿ ಸರ್, ಪೂಜಾ ರೂಮ್ ಇದೆ. ಇಲ್ಲಿ ನೋಡಿದಾಗ ಒಂದು ಪೂಜಾ ರೂಮ್ ಇದೆ ಫಸ್ಟ್ ಕ್ಲಾಸ್ ಆಗಿ. ಇದಕ್ಕಿಂತ ಸ್ವಲ್ಪ ಗ್ಲಾಸ್ ಹಾಕಬೇಕು ಸರ್, ಹಾಕೊಡ್ತೀವಿ. ಹಾಂ, ಇದು 1 ಮರನೇ ಸರ್. ಸರ್ ಇದು ಡೈನಿಂಗ್ ಹಾಲು, ಇದು ಕಿಚನ್ ಸರ್, ಓಪನ್ ಕಿಚನು. ಕಬೋರ್ಡ್ ಎಲ್ಲ ಮೇಲ್ಗಡೆ ರೂಮ್ ಮಾಡಿದ್ದೀವಿ ಸರ್, ಕೆಳಗಡೆ ಎಲ್ಲ ಮಾಡಿದ್ದೀವಿ. ಈಗ ನೋಡಿ, ಇದೆಲ್ಲ ರ್ಯಾಂಡಮ್ ಬಾಕ್ಸ್ಗಳು ಹಾಕಿದ್ದೀವಿ, ಈ ಆಯಿಲ್ ಇಟ್ಕೊಳ್ಳೋಕ್ಕೆ ಎಲ್ಲ ಪ್ರತಿಯೊಂದು ಮಾಡಿದ್ದೀವಿ ಸರ್. ಅವ್ರು ಬಂದರೆ ಯಾವುದೂ ಇಲ್ಲ ಅನ್ನಂಗಿಲ್ಲ, ಎಲ್ಲ ಹಾಕಿದ್ದೀವಿ. ಹ್ಞೂ ಸರ್, ಹೊಸ ಡಿಸೈನ್ ಸರ್, ಎಲ್ಲ ಹೊಸ ಫ್ಯಾಷನ್ ಮಾಡಿದ್ದೀವಿ ಎಲ್ಲ. ಹ್ಯಾಂಡಲ್ ಇಲ್ಲ ಸರ್, ಹ್ಯಾಂಡಲ್ ಎಲ್ಲ ಹಳೆ ಡಿಸೈನ್ ಆಗುತ್ತೆ ಸರ್ ಅದು. ಹ್ಞೂ ಸರ್, ಇದೆಲ್ಲ ಹೊಸ ಡಿಸೈನಲ್ಲಿ ಹೊಸ ಇದ್ರಲ್ಲಿ ಮಾಡಿದ್ದೀವಿ ಸರ್ ಇದು. ಇಲ್ಲಿಂದ ಬಂದರೆ ಇದು ಡೈನಿಂಗ್ ಹಾಲ್ ಸರ್ ಇದು. ನೋಡಿ, ಇಲ್ಲಿ ಡೈನಿಂಗ್ ಹಾಲು, ಆಮೇಲೆ ಡೈನಿಂಗ್ ಹಾಲ್ ಮಾಡ್ಕೊಬೋದು.
ಫಸ್ಟ್ ಕ್ಲಾಸ್ ಆಗಿದೆ. ಮೇಲೆ ಅಲ್ಲೂ POP ಇದೆ ಸರ್. ಇದು ನೀವು ಯಾವ್ದು ಹಾಕಿರೋದು ಟೈಲ್ಸ್ ಗ್ರಾನೈಟ್? ಸರ್ ಇದೆಲ್ಲ ಮಾರ್ಬಲ್ ಫಿನಿಶಿಂಗ್ ಸರ್. ಇದು ಟೈಲ್ಸ್ ಅಲ್ಲಿ ಮಾರ್ಬಲ್ ಫಿನಿಶಿಂಗ್ ಅಂತ ಇದೆಲ್ಲ ಕಾಸ್ಟ್ಲಿ ಬರುತ್ತೆ ಟೈಲ್ಸ್ಗಿಂತ. ಫಿನಿಶಿಂಗ್ ಚೆನ್ನಾಗಿ ಬರಬೇಕಲ್ಲ ಸರ್, ಅದರಿಂದ ಸ್ವಲ್ಪ ಇದಾಕಿದ್ದೀವಿ. ಇದು TV ಶೋಕೇಸು ಸರ್. ಇಲ್ಲೊಂದು ಬಾತ್ರೂಮ್ ಇದೆ. ಓ, ಇಲ್ಲಿ? ಹ್ಞೂ ಸರ್. ಏನ್ ಸರ್ ಇದು ಮ್ಯಾಜಿಕ್ ಹಿಂಗೆ? ಸರ್ ಹ್ಞೂ ಸರ್, ಇಲ್ಲಿ ಬಂದವ್ರಿಗೆ ಏಕ್ದಮ್ ಕಾಣಬಾರ್ದು ಅಂದ್ಬಿಟ್ಟು ಮಾಡಿದ್ದೀವಿ. ಹಾಂ ನೋಡಿ ಸರ್, ಇದೊಂದು ಬಾತ್ರೂಮು. ಓ, ಹಾಂ, ಒಂದು ಸೀಕ್ರೆಟ್ ಜಾಗ. ಸೀಕ್ರೆಟ್ ಜಾಗ ಸರ್ ಇಲ್ಲಿ. ಓಕೆ, ಇದು ಒಂದು ಕ್ರಿಯೇಟಿವ್ ಆಗಿ ಮಾಡಿದಿರಾ ಇದು? ಹ್ಞೂ ಸರ್, ಈಗೆಲ್ಲ ಹೊಸ ಡಿಸೈನ್ ಮಾಡಬೇಕಲ್ಲ ಸರ್. ಇದು ಬಿಟ್ರೆ ಇದು ರೂಮ್ ಸರ್. ಇದು ಅಟ್ಯಾಚ್ ಬಾತ್ರೂಮ್. ಇದಕ್ಕೂ ಅಷ್ಟೇ ಎಲ್ಲ ವಾಟ್ರ್ ಫುಲ್ ಬಂದಿದೆ ನೋಡಿ ಸರ್. ಇದು ಫುಲ್ ಎಲ್ಲ ವಾಟ್ರೂಪ್ ಇದೆ ಇದಕ್ಕೂ. ಓಕೆ, ದೊಡ್ಡ ರೂಮ್ ಸರ್ ಇದು? ಹ್ಞೂ ಸರ್, ದೊಡ್ಡ ರೂಮ್ ಸರ್. 15 ಅಡಿ ಬರುತ್ತೆ ಉದ್ದ. ಇದು 11 ಅಡಿಗೆ 15 ಅಡಿ ಬರುತ್ತೆ ಸರ್. ಹಾಂ, 15 ಅಡಿಗೆ 11 ಅಡಿ ಬರುತ್ತೆ. ಇದು ಅಟ್ಯಾಚ್ ಬಾತ್ರೂಮ್ ಸರ್ ಇದಕ್ಕೆ. ಹಾಂ, ಇಲ್ಲಿ ಈ ಕಡೆ ಒಂದು ರೂಮ್ ಇದೆ ಸರ್ ಮಾಮೂಲಿ. ಇದು ಅಷ್ಟೇ ಸರ್, ಇದು ದೊಡ್ಡ ರೂಮ್. ಇದು ಫ್ರೀ ಆಗಿದೆ. ಇದು ಎಲ್ಲ ವಾಟ್ರೂಪ್ ಇದೆ ಸರ್ ಇದಕ್ಕೆ. ಹಾಂ ನೋಡಿ ಸರ್. ಓಕೆ ಸರ್, ಇದು ಎಲ್ಲಿ ಬರುತ್ತೆ ಸರ್ ಕರೆಕ್ಟ್ ಎಕ್ಸಾಕ್ಟ್ ಲೊಕೇಶನ್? ಸರ್ ಇದು ಅಂದ್ರಳ್ಳಿ ಬರುತ್ತೆ ಸರ್. ಇದು BBMP ಏರಿಯಾ ಬರುತ್ತೆ. ಮಾಗಡಿ ರೋಡಲ್ಲಿ ಬಂದರೆ ಏರವಳ್ಳಿ ಕ್ರಾಸಿಂದ ಬರ್ಬೋದು. ಈ ಕಡೆ ತುಮಕೂರು ರೋಡಿಂದ ಮನೆ 8ನೇ ಮೈಲಿಂದ ಬರ್ಬೋದು ಸರ್. ಸೆಂಟ್ರಲ್ ಬರುತ್ತೆ. ಈ ಕಡೆ ಮೆಟ್ರೋಗೆ ಬೇಕಾದ್ರೆ ಮೆಟ್ರೋಗೆ ಹೋಗ್ಬೋದು ಸರ್. 8ನೇ ಮೈಲಿಗೆ ಏನಿಲ್ಲ 400 ಮೀಟ್ರು ಸರ್. ಸೊ ಅಲ್ಲಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿಗೆ. ಹಾಂ, ಒಂದು 10 ನಿಮಿಷ ಒಂದು 10-12 ನಿಮಿಷಕ್ಕೆಲ್ಲ ಮೆಟ್ರೋ ಸೇರ್ಕೋಬೋದು ಸರ್. ಮೇಸ್ಟಿಗೆ ಇಲ್ಲಿಂದ 13 ಕಿಲೋಮೀಟರ್ ಆಗುತ್ತೆ ಸರ್. ಅಷ್ಟೇ ಸರ್. ಇನ್ನು ನೈಸ್ ರೋಡಿಂದ ಮುಂದೆ ಇದೆ ಸರ್. ನೈಸ್ ರೋಡಿಂದ ಒಳಗಡೆ ಇದೀವಿ. ಇದೆಲ್ಲ BBMP ಏರಿಯಾ ಬರುತ್ತೆ. ಹಾಂ, ಹ್ಞೂ ಸರ್. ಹ್ಞೂ ಸರ್. ಹ್ಞೂ ಸರ್. ಹ್ಞೂ ಸರ್. ಸರ್ ಬಸ್ ಸ್ಟಾಪ್ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಬಸ್ ಸ್ಟಾಪ್ ಹತ್ರ ಹೋಗ್ಬೇಕು. ಅಂದ್ರಳ್ಳಿಗೆ ಹೋಗ್ಬೋದು. ಇಲ್ಲ D ಗ್ರೂಪ್ ಆರ್ಟ್ಸ್ ಅಂತ ಬರುತ್ತೆ ಸರ್. ಇಲ್ಲಿ D ಗ್ರೂಪ್ ಎಂಪ್ಲಾಯ್ಸ್ ಲೇಔಟ್ ಎಲ್ಲ ಇದೆ. ಇಲ್ಲ ಪಾರ್ಕ್ಗಳೆಲ್ಲ ಇದೆ. ಬೇಕಾದ್ರೆ ಪಾರ್ಕು ಹೋಗ್ಬೋದು. ಹ್ಞೂ ಸರ್. ಸ್ಕೂಲ್ಗಳೆಲ್ಲ ಒಳ್ಳೊಳ್ಳೆ ಸ್ಕೂಲ್ಗಳಿದೆ ಸರ್. ಇಲ್ಲೇ ಗಂಗಾ ಇಂಟರ್ನ್ಯಾಷನಲ್ ಇದೆ, ಈಸ್ಟ್ ವೆಸ್ಟ್ ಇದೆ, ಇದು ಸೌಂದರ್ಯ ಇದೆ. ಆಮೇಲೆ ಈ ಮಾಚವಳ್ಳಿಗೆ ಮಾಗಡಿ ರೋಡ್ಗೆ ವಾಣಿ ಸ್ಕೂಲು ಎಲ್ಲ ಬೇಜಾನ್ ಸ್ಕೂಲ್ಗಳಿದೆ ಸರ್. ಇಲ್ಲಿ ಆಚಾರ್ಯನೂ ಇದೆ ಸರ್. ಇಲ್ಲೇ ಆಚಾರ್ಯ ಇದೆ. ಕಾಲೇಜ್ಗಳಿದ್ದಾವೆ. ಇಲ್ಲೇ ಸಪ್ತಗಿರಿ ಇದೆ. ಎಲ್ಲ ಅಕ್ಕಪಕ್ಕ ಕಾಲೇಜು ಸ್ಕೂಲ್ಗಳ ಒಳ್ಳೊಳ್ಳೆ ಸ್ಕೂಲ್ಗಳಿದಾವೆ ಸರ್. ಹಾಸ್ಪಿಟ್ಲಲ್ಲೂ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿದಾವೆ ಸರ್. ಮಾಗಡಿ ರೋಡಲ್ಲಿ ಇದೆ, ತುಮಕೂರು ರೋಡಲ್ಲಿ ಇದ್ದಾವೆ. ಎಲ್ಲ ಕಡೆ ಹಾಸ್ಪಿಟ್ಲ್ಗಳು ಎಲ್ಲ ಇದಾವೆ ಸರ್. ಸರ್ ಇವೆಲ್ಲ BBMP B ಖಾತೆ ಇತ್ತು ಸರ್ ಫಸ್ಟ್. ಇವಾಗ ಅದನ್ನು ಈ ಖಾತೆ ಮಾಡಿದ್ದಾರೆ. ಇದೆಲ್ಲ ಲೋನ್ ಡಾಕ್ಯುಮೆಂಟು. ನಮ್ಮದು 63 ಲಕ್ಷ ಲೋನ್ ಇದೆ ಸರ್ ಇದ್ರ ಮೇಲೆ ಬ್ಯಾಂಕಲ್ಲಿ. ಲೋನ್ ಆಗುತ್ತೆ ಸರ್. 1 ಕೋಟಿ ಗಂಟನೂ ಲೋನ್ ಆಗುತ್ತೆ ಸರ್. ನಾವು 1.5 ಕೋಟಿ ಹೇಳ್ತಾ ಇದ್ದೀವಿ. 1.5. ಹಾಂ, ಸ್ವಲ್ಪ ಲೈಟ್ ನೆಗೋಷಿಯಬಲ್ ಮಾಡಿಕೊಡ್ತೀವಿ ಸರ್. ಹಾಂ ಸರ್, ಆಲ್ಮೋಸ್ಟ್ ಅಂದ್ರೆ ಇವಾಗ ತುಂಬಾ ಜನ ಎಷ್ಟು ಕಮ್ಮಿ ಮಾಡ್ತೀರಿ ಅಂತ ಕೇಳ್ತಿರ್ತಾರೆ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಒಂದು 5 ಲಕ್ಷ ಕಮ್ಮಿ ಮಾಡೋದು ಬಿಡಿ ಸರ್. 5 ಲಕ್ಷ? ಓಕೆ ಸರ್. ಸೂಪರ್ ಸರ್. ಓಕೆ ಓಕೆ ಸರ್, ನಿಮ್ಮ ಹೆಸರೇ ಕೇಳಲಿಲ್ಲ ಸರ್. ನಮ್ಮ ಹೆಸರು ರಾಜಣ್ಣ ಅಂತ, ತಿರುಮಲ ರಾಜಣ್ಣ ಅಂತ ಸರ್. ಎಲ್ಲ ನಮ್ದು ನಾವು ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ನಮ್ದು ಒಂದು 40ನೇ ಬಿಲ್ಡಿಂಗ್ ಆಗಿರ್ಬೋದು ಸರ್ ಇದು. ಹ್ಞೂ ಸರ್. ಹೊಸ ಹೊಸ ಡಿಸೈನ್, ಹೊಸ ಹೊಸ ತರ ಮಾಡ್ತಾ ಇರ್ತೀವಿ ಸರ್. ಒಂದೊಂದು ಬಿಲ್ಡಿಂಗ್ ಒಂದೊಂದ್ ತರ ಹೊಸ ಹೊಸ ಪ್ರೈಸ್ ಮಾಡ್ತಾ ಇರ್ತೀವಿ ಸರ್. ಸರ್ ಇದು ಬಿಲ್ಡಿಂಗ್ ಯಾವ್ದು ಸರ್? ಇದು ಅಂದ್ರೆ ಹಾಲೋ ಬ್ಲಾಕ್ಸ್ ಸರ್? ಎಲ್ಲ ಹಾಲೋ ಬ್ಲಾಕ್ಸ್ ಸರ್. ಹಾಲೋ ಬ್ಲಾಕ್ಸ್ ಕಟ್ಟಿರೋದು. ಓಕೆ. ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್. ಪಿಲ್ಲರ್ ಇದೆ. ಬೇಕಾದ್ರೆ ಮೇಲ್ ಬೇಕಾದ್ರೆ ಡೂಪ್ಲೆಸ್ ಮಾಡ್ಕೊಬೋದು. ಏನು ಬೇಕಾದ್ರೆ ಮಾಡೋದು. ಮೇಲ್ ಬೇಕಾದ್ರೆ ಕಟ್ಕೊಬೋದು ಸರ್. 12 ಪಿಲ್ಲರ್ ಬರುತ್ತೆ ಸರ್ ಇದು. ಎಲ್ಲ 16 ರಾಡು 12 ರಾಡ್ ಹಾಕಿ ಕಟ್ಟಿರೋದು. ಏನು ಇನ್ನೂ ಬೇಕಾದ್ರೆ 2 ಫ್ಲೋರ್ ಕಟ್ಕೊಬೋದು ಸರ್. ಸರ್ ಸಿಮೆಂಟ್ ಎಲ್ಲ 53 ಕಾಂಕ್ರೀಟ್ಗೆ, ಪ್ಲಾಸ್ಟಿಂಗ್ ಎಲ್ಲ 43. ಆ ಥರ ಹಾಕಿದ್ದೀವಿ ಸರ್. ಸರ್ ಇವಾಗ ಯಾರಾದ್ರೂ ಇವಾಗ ಎಷ್ಟೋ ಜನ ಕೇಳ್ತಾರೆ ನಮ್ಗೆ ಎಕ್ಸ್ಟ್ರಾ ಏನಾರ ಬೇಕು ಅಂತ ಅಂದ್ರೆ ಮಾಡ್ಕೊಡ್ತೀರಾ? ಯಾರೋ ಬರ್ತಾರೆ ನಮ್ಗೆ ರೂಮ್ ಅಲ್ಲಿ ಆಲ್ಟ್ರೇಷನ್ ಏನೋ ಇದ್ರೆ ಮಾಡ್ಕೊಡೋಣ ಸರ್. ಆಲ್ಟ್ರೇಷನ್ಸ್ ಮಾಡ್ಕೊಡ್ತೀವಿ ಸರ್. ಹೆಂಗಿದೆ ಹಂಗೆ ಕೊಡಲ್ಲ ನೀವು? ಹೆಂಗಿದೆ ಹಂಗೆ ಬೇಕಾದ್ರೆ ಕೊಡ್ತೀವಿ. ಆಲ್ಟ್ರೇಷನ್ ಬೇಕಾದ್ರೆ ಅದಕ್ಕೆ ಏನು ಬರುತ್ತೋ ಚಾರ್ಜ್ ಮಾಡಿ ಮಾಡ್ಕೊಡ್ತೀವಿ ಸರ್. ಓಕೆ, ಅದ್ರ ಮೇಲೆ ಚಾರ್ಜ್ ಮಾಡ್ತೀವಿ.
ನೋಡಿ ಸರ್ ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಎಂತೆಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದ್ದಾವೆ. ಈಗ ಯಾವುದೋ ಕಾಡಲ್ಲಿ ಕಟ್ಬಿಟ್ಟು ಹೇಳ್ತಾರೇನಲ್ಲ, ಬೆಂಗಳೂರು ಸಿಟಿಯಿಂದ 12 ಕಿಲೋಮೀಟರ್ 13 ಕಿಲೋಮೀಟರ್ ಅಷ್ಟೇ ಬರೋದಿದು. ಈ ಸುತ್ತ ಏರಿಯಾ ನೋಡಿ ಸರ್ ಹೆಂಗ್ ಡೆವಲಪ್ಮೆಂಟ್ ಆಗಿದೆ, ಯಾವ ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದ್ದಾವೆ. ಒಂದ್ಸರಿ ಬೇಕಾದ್ರೆ ನೀವೇ ನೋಡಿ ಸರ್, ಕಾಣ್ತದೆ ನಿಮಗೆ ಕಾಣ್ತದೆ ನೋಡಿ ಸರ್, ಯಾವ ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದ್ದಾವೆ. ಏರಿಯಾನು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಸರ್. ಇದು BBMP ಏರಿಯಾ ಬರುತ್ತೆ, ಮೆಜೆಸ್ಟಿಕ್ ಇಂದ ಜಸ್ಟ್ 13 ಕಿಲೋಮೀಟರ್. 13 ಕಿಲೋಮೀಟರ್ ಬರುತ್ತೆ ಸರ್. ಓಕೆ. ಒಳ್ಳೊಳ್ಳೆ ಕಾಲೇಜ್ ಸ್ಕೂಲ್ಗಳೆಲ್ಲ ಇಲ್ಲೇ ಇದ್ದಾವೆ ಸರ್. ಈ ಕಡೆನೂ ನೋಡಿ ಸರ್, ಈ ಕಡೆನೂ ನೋಡಿ ಸರ್. ಎಲ್ಲ ಇನ್ನು ಮುಂದಕ್ಕೆ ಹೋದ್ರೆ 1 ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ನೈಸ್ ರೋಡು ಸರ್ ಇಲ್ಲಿ. ಹಾಂ.